ಲೋಡಿಂಗ್ ಎಲ್ಲ ಆಯಿತು, ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಫೀಸ್ನಲ್ಲಿ ಫೋನ್ ಮಾಡಿದ್ದೆ, ಆಫೀಸ್ ಹತ್ರ ಬಾ ಅಂತ ಹೇಳಿದ್ದಾನೆ. ಪಾಟ್ ಮಲ್ಲಿಂದ ಏನು ಯೋಚನೆ ಮಾಡೋಣ ಬನ್ನಿ. ಹೊಟ್ಟೆ ನೋಡಿ ಎಲ್ಲ ಇದೆ. ಇಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ನವ್ರು ಇದ್ದಂಗಿದ್ದಾರೆ. ಇಲ್ಲೆಲ್ಲ ಸೆಕ್ಯೂರಿಟಿಗಳು ಎಲ್ಲಿದೆ, ಯಾವ ಒಂಥರ ಫಾರಿನಲ್ಲಿ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ನೋಡಿ. ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿ ಗಾಡಿ ಖಾಲಿ ಆಯಿತು, ಬಾಡಿಗೆ ಗಿಡಿಗೆ ಎಲ್ಲ ಇಸ್ಕೊಂಡ್ವಿ. ಮಧ್ಯಾಹ್ನದಿಂದ ಏನೋ ವೀಡಿಯೋ ಮಾಡಲಿಲ್ಲ, ಏನಕ್ಕಪ್ಪ ಅಂದರೆ ಮೊಬೈಲ್ ಚಾರ್ಜಿಂಗ್ ಇರಲಿಲ್ಲ. ಸೊ ಹಂಗಾಗಿ ಯಾವ ಥರದ್ದು ವೀಡಿಯೋ ಮಾಡಲಿಲ್ಲ. ಮತ್ತು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಕಾರ್ಡ್ ಹಾಕ್ತೀನಿ. ಸಣ್ಣ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಫೈಜಲ್ ಅಣ್ಣವರು ನಿಮಗೆ ಹಾಕ್ತೀನಿ ಕಾರ್ಡ್ನ. ಆ ಟ್ರಾನ್ಸ್ಪೋರ್ಟಿಂದ ಗುಜರಾತು, ರಾಜಸ್ಥಾನು, ಮಹಾರಾಷ್ಟ್ರ ಸೈಡೆಲ್ಲ ಲೋಡ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಕೂಡ ಲೋಡ್ ಮಾಡಿರಿ. ಪಾಪ ಅವರು ಫೋನ್ ಮಾಡಿ ಹೇಳಿದರು, ಅಣ್ಣ ಹಿಂಗೆ ನಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಅಂತ. ನಮಗೂ ಖುಷಿ ಆಯಿತು, ಯಾಕಂದರೆ ಟ್ರಾನ್ಸ್ಪೋರ್ಟಿಂದ ಇದಾಗಿದೆ ಅಂತ. ಬಿಡಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾರ್ಡ್ನ. ಯಾರ್ಯಾರು ಹಾಸನ ಸೈಡು ಅಥವಾ ಬೇಲೂರು ಸೈಡು ಹೋದರೆ ಅವ್ರಿಗೆ ನೋಡಿ ಕೇಳಿ ಕೊಡ್ತಾರೆ. ಚೆನ್ನಾಗಿ ಕ್ಯಾಶುವಲ್ ಆಗಿದ್ದಾರೆ. ಒಳ್ಳೆ ರಿಪೋರ್ಟು ಕೂಡ ಮಾಡಿಕೊಡ್ತಾರೆ. ಮಾತಾಡ್ಕೊಂಡು ಲೋಡ್ ಮಾಡ್ಕೊಂಡು ಬನ್ನಿ. ಇದು ಪಾರ್ಕಿಂಗಿಗೆ ಹೋಗ್ಬಿಡೋಣ, ಟ್ರಾನ್ಸ್ಪೋರ್ಟ್ ಪಾರ್ಕಿಂಗಿಗೆ. ಮತ್ತು ಅಲ್ಲೇ ವಿಡಿಯೋ ಮಾಡ್ತೀನಿ. ನೋಡಿ ಇಲ್ಲೇ ಪಾರ್ಕಿಂಗ್ ಹತ್ರ ಬಂದೆ. ಅವನು ಬಂದಿಲ್ಲ, ಊರಿಗೆ ಹೋಗಿದ್ದಾನಂತೆ. ಫೋನ್ ಮಾಡಿದೆ, ಫೋನು ರಿಸೀವ್ ಮಾಡಿಲ್ಲ. ಅವನೊಂದು ಪೋಂಚಿನ ದುಡ್ಡು ಕೊಡಬೇಕಿತ್ತು. ಸೊ ಹಂಗಾಗಿ ಅವನಲ್ಲಿ ಅದನ್ನು ಕೇಳ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲಿ ಫೋನ್ ಎತ್ತುತ್ತಾ ಇಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಏನು. ನಮ್ಮ ಹುಡುಗ ಗಾಡಿ ಕ್ಲೀನ್ ಮಾಡ್ಕೊತ ಇದ್ದಾನೆ. ಕ್ಲೀನ್ ಮಾಡಿದ್ದಿಲ್ಲ ಗಾಡಿನ, ಭಾಳ ಇದಾಗ್ಬಿಟ್ಟಿತ್ತು. ಇವಾಗ ಕ್ಲೀನ್ ಮಾಡ್ಕೊತ ಇದ್ದಾನೆ. ಅವು ಮ್ಯಾಟ್ಗಳು ಹಾಕ್ಸ್ಬೇಕು, ಮ್ಯಾಟ್ ತೊಗೊಂಬರ್ಬೇಕು. ನೋಡೋಣ ಎಲ್ಲಿ ಸಿಗುತ್ತೆ ಏನು ಕೇಳೋಣ ಬನ್ನಿ. ನೋಡಿ ಊಟ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಮೊಬೈಲ್ ಅಂಗಡಿ ಇತ್ತು. ಬ್ಯಾಟ್ರಿ ಹಾಕ್ಸಿದೆ, 1000 ರೂಪಾಯಿ ತಗೊಂಡ. ಏನು ಮಾಡೋಂಗಿಲ್ಲ, ಮೊಬೈಲ್ ಚಾರ್ಜೇ ನಿಲ್ತಿರಲಿಲ್ಲ. ಸೊ ಹಂಗಾಗಿ ಹಾಕ್ಸಿದೆ. ಬನ್ನಿ ಊಟ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಗಾಡಿ ಕ್ಲೀನ್ ಮಾಡಿದ್ದ ನಮ್ಮ ಹುಡುಗ. ಉದ್ದಿನ ಕಡ್ಡಿ ಎಲ್ಲ ಹಚ್ಚಿದೆ. ಇವಾಗ ನೋಡೋಣ ಏನು ಅಡುಗೆ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಆಗುತ್ತಾ ಇಲ್ಲ ಏನು ಹೋಟೆಲಲ್ಲಿ ತಿನ್ಕೊಳ್ಳೋದ ನೋಡೋಣ. ಟೈಮ್ ಬಂದು 9:15. ನಮ್ಮ ಹುಡುಗ ಇವಾಗ ಫ್ರೆಶ್ ಅಪ್ ಆಗ್ತದಾನೆ. ಫೋನ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ನನಗೆ 10 ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಅಂತಾನೆ. ಸೊ ಹಂಗಾಗಿ ಏನಾದರೂ ಮಾಡ್ಕೊಂಬಿಟ್ರೆ ಮಧ್ಯಾಹ್ನಕ್ಕಾಗುತ್ತೆ. ನೋಡೋಣ ಬನ್ನಿ. ನೋಡಿ ಲೋಡ್ ಸೆಟ್ ಆಯಿತು. ಏನಪ್ಪ ಅಂತಂದರೆ ಬೆಂಗಳೂರಿಗೆ ಲೋಡಿದು, ಏನು ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. 5.5 ಟನ್ ಕಂಡೀಷನ್ ಅಂತೆ. ಹೋಗೋಣ. ತಿಂಡಿ ತಿಂದಿದ್ವಿ, ಅಡುಗೆ ಮಾಡ್ಕೊಳ್ಳೋಣ ಅಂದೆ, ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಅಲ್ಲೇ ಎಲ್ಲರೂ ಮಾಡ್ಕೊಳ್ಳೋಣ ಬನ್ನಿ, ಹೊರಡೋಣ. ನೋಡಿ ಇವೇ ಲೋಡ್ ಆಗೋದು, ಇವೇ ಮೆಷಿನರಿ ಐಟಮ್ಗಳು. ವಿಡಿಯೋ ಮಾಡೋಂಗಿತ್ತ ಇಲ್ಲೋ ಗೊತ್ತಿಲ್ಲ. ನೋಡಿ ಇಂಥ ಐಟಮ್ಗಳೇನೆ. 3 ಡೆಲಿವರಿ ಅಂತ ಹೇಳಿದ್ರು, ಇವಾಗ 4 ಡೆಲಿವರಿ ಅಂತ ಹೇಳ್ತಿದ್ದಾರೆ. ಬಟ್ ಬಾಡಿಗೆ ಜಾಸ್ತಿ ಮಾಡ್ತೀನಿ, ಒಂದು 6000 ಅಂತ ಹೇಳಿದ್ರು. ನಾನು 8000 ಕೇಳಿದ್ದೆ. ಯಾವಾಡಕ್ಕೂ ಗೊತ್ತಾಗ್ತಿಲ್ಲ. ಕೋಲಾರದಿಂದ ಬಂದು
ಪಿಣ್ಯ ಹೆಬ್ಬಾಳು ಪಿಣ್ಯ ಖಾಲಿ ಮಾಡಿಬಿಟ್ಟು ಹೋಗ್ಬೇಕು. ಒಂದು ಐಡಿಯಾನೇ ಸಿಗ್ತಾ ಇಲ್ಲ ನನಗೆ. 4 ಡೆಲಿವರಿ ಬೆಂಗಳೂರಲ್ಲಿ ಮಾಡಿದ್ರು ಒಳ್ಳೆಯದು ಅಂತಲೂ ಗೊತ್ತಾಗ್ತಿಲ್ಲ. ಆಮೇಲೆ ಸಿಟಿಗೆ ಇಲ್ಲ ಯಶವಂತಪುರ ಖಾಲಿ ಮಾಡಿ ಅಲ್ಲಿಂದ ಪಿಣ್ಯ ಖಾಲಿ ಮಾಡಿ ಲೋಡಿಂಗ್ ಎಲ್ಲ ಆಯಿತು. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಫೀಸ್ನಲ್ಲಿ ಫೋನ್ ಮಾಡಿದ್ದೆ, ಆಫೀಸ್ ಹತ್ರ ಬಾ ಅಂತ ಹೇಳಿದ್ದಾನೆ. ಪಾಟ್ ಮಲ್ಲಿಂದ ಏನು ಯೋಚನೆ ಮಾಡೋಣ ಬನ್ನಿ. ಹೊಟ್ಟೆ ಹಸಿವು ಐತೆ, ಬೆಳಗ್ಗೆ ತಿಂಡಿ ತಿಂತು ನೋಡಿ ಅಡುಗೆ ಮಾಡ್ತಾಯಿದ್ದೀವಿ. ಅಲ್ಲೇ ತರಕಾರಿ ತಗೊಂಬಂದಿದ್ದೆ ಬರ್ಬೇಕಾರೆ, ಅಲ್ಲೇ ಹೊಟ್ಟೆ ಹಸಿವು ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಅಡುಗೆ ಮಾಡ್ಕೊತ ಇದ್ದೀವಿ ಆಫೀಸಲ್ಲಿ. ಗಾಡಿ ಇಲ್ಲೇ ಎದುರುಗಡೆ ನಿಂತಿದೆ ನೋಡಿ. ಒಂದು 7 ಟನ್ ಲೋಡ್ ಐತೆ. 6 ಟನ್ನು 740 kg ಐತೆ. ಇನ್ನೊಂದು 5 ಟನ್ನು ಏನಾದರೂ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಅಡುಗೆ ಮಾಡ್ಕೊಂಡು, ಅನ್ನ ಆಗಿದೆ, ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿಬಿಟ್ಟು ಊಟ ಮಾಡೋಣ. ನೋಡಿ ಊಟ ಎಲ್ಲ ಆಯಿತು, ತೆಗೆದಿಟ್ಟಿದ್ದೀನಿ. ಇಲ್ಲೇ ಆಫೀಸಲ್ಲಿ ಮಲ್ಕೊಳ್ಳೋಣ ಅಂತ ಬೆಡ್ಶೀಟು ದಿಂಬು ಎಲ್ಲ ತಂದಿದ್ದೀವಿ. ಕೂಲರ್ ಆನ್ ಮಾಡಿದ್ದೀವಿ, ಬರೀ ಬಿಸಿ ಗಾಳಿ ಬರ್ತಾಯಿತ್ತು. ಯಾರ್ಯಾರು ಇಲ್ಲ ಆಫೀಸಲ್ಲಿ. ಇವನೊಬ್ಬ ಬಿಟ್ಟರೆ ನಾನೊಬ್ಬ ಅಷ್ಟೇ. ನೋಡೋಣ ಬೆಳಗ್ಗೆ ಏನಾಗುತ್ತೆ ಏನಂತ, ಮತ್ತೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ ನೋಡಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಫ್ರೆಶಪ್ಪಾಗಿ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಆಗಲೇ ಹೋಗಿದ ನಮ್ಮ ಹುಡುಗ ಟೀ ಕುಡಿಯೋಕ್ಕೆ. ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಟ್ರಾನ್ಸ್ಪೋರ್ಟ್ ನಾನು ಏನೋ ಬಿಲ್ ಚೇಂಜ್ ಮಾಡಿಕೊಡ್ತೀನಿ ಅಂತ. ತಾಡ್ಪಲ್ಲಿ ಆಗಬೇಕೋ ಏನೋ ಹಂಗೆ ಇರಬೇಕೋ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇದೇ ಟೀ ಹೋಟ್ಲ್ ಇಲ್ಲಿ ಪಾರ್ಕಿಂಗ್ ಹತ್ರನೇ. ಚಾದೇವ್ ಬೈ ಬನ್ನಿ, ಟೀ ಕುಡಿದು ಫೋನ್ ಮಾಡಿ ಮತ್ತೆ ಮಾಡ್ತೀವಿ ವಿಡಿಯೋ ನೋಡಿ. ನಾವೇ ಕ್ಲೀನ್ ಮಾಡ್ಕೋಬೇಕು, ನಾವೇ ಇರಬೇಕು. ನಮ್ಮ ಅಡುಗೆ ಸಾಮಾನು ಅಲ್ಲಿಟ್ಟಿದ್ದೀವಿ ನೋಡಿ. ರಾತ್ರಿ ಅಂತ ಕೆಲಸ ಆಗ್ಬಿಟ್ಟದೆ. ಕಾಣಿಸುತ್ತೆ ಇಲ್ಲಿ ಕಡ್ದೋಗ್ಬಿಟ್ಟೈತೆ. ಮಲ್ಕೊಂಡಿದ್ದೀವಲ್ಲ ಇಲ್ಲಿ. ಬನ್ನಿ ವಿಡಿಯೋ ಮಾಡ್ತೀವಿ. ಬೆಳಗ್ಗಿಂದ ಏನೂ ಪಾಟ್ ಮಾಲ್ ಬಂದಿರಲಿಲ್ಲ. ಸೊ ಟೈಮ್ ಬಂದು ಇವಾಗ 5:10. ಇವಾಗ ಬಂದಿತ್ತೆ. ಸಿಟಿ ಒಳಗಡೆ ಹೋಗ್ಬೇಕು, ಅಹಮದಾಬಾದ್ ಸಿಟಿ ಒಳಗಡೆ. ಬೆಳಗ್ಗೆನಾರು ಹೇಳಿದ್ರು ನೋ ಎಂಟ್ರಿ ಮುಗಿದ್ಮೇಲೆ 12 ಗಂಟೆ ಮೇಲಾರು ಹೋಗಿದ್ರೆ ಏನಾರು ಮಾಡ್ಬೋದು. ಬನ್ನಿ ಹೋಗೋಣ. ನಂದು 5 ಟನ್ ಬೇಕು. ಕಾಟ ಮಾಡಿಸ್ಬೇಕು, ಎಲ್ಲಿ ಕಾಟ ಮಾಡಿಸ್ಬೇಕು ಗೊತ್ತಿಲ್ಲ. ನೋಡೋಣ ಬನ್ನಿ. ಅಲ್ಲಿಂದ ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಇಲ್ಲೇ ಲೋಡ್ ಆಗೋದು ಬಾಟ್ಕೋ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ 12 ವೀಲ್ ಮಾಡಿದ್ವಿ. ಇಲ್ಲಿಗೆ ಬಂದಮೇಲೆ ನನಗೆ ನೆನಪಾಯ್ತು, ಇದರಲ್ಲೇ ಲೋಡ್ ಮಾಡಿದ್ವಿ. ಗಾಡಿ ಅಲ್ಲಿ ನಿಲ್ಲಿಸಿದ್ದೀವಿ. ಹೈಟ್ ಬರುತ್ತಂತೆ ಈ ಗಾಡಿ. ಏನು ಹೈಟ್ ಹೋಗಿದೆ ಅಲ್ಲ, ಈ ಥರ ನಮ್ಮದು ಹೈಟ್ ಬರುತ್ತಂತೆ. ನೋಡೋಣ ಎಷ್ಟು ಹೈಟ್ ಬರುತ್ತೆ ಏನು ಗೊತ್ತಾಗುತ್ತೆ. ನೋಡೋಣ. ಒಂದು 5 ಟನ್ ಬೇಕಲ್ವಾ, ಹೈಟ್ ಬಂದೇ ಬರುತ್ತೆ. ಯಾಕಂದರೆ ಪೂರ್ತಿ ಹೈಟಕ್ಕಿಂತ ಸ್ವಲ್ಪ ಕಡಿಮೆ ಐತೆ ಲೋಡ್ ಅದರಲ್ಲೂ. ನೋಡೋಣ ಏನಾಗುತ್ತೆ ಏನು ಅಂತ.
ಬನ್ನಿ ವಿಡಿಯೋ ರೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಟೈಮು 8 ಗಂಟೆ ಆಗಕ್ಕೆ ಬಂದೈತೆ. ಒಂದೂವರೆ ತಾಸು ಆಗುತ್ತೆ. ಇಲ್ಲಿಂದ ಬಿಡೋಷ್ಟೊತ್ತಿಗೆ ಒಂದು 10 ಗಂಟೆ ಮೇಲೆ ಆಗುತ್ತೆ. ಅಲ್ಲಿ ಹೋಗಿ ಅಸ್ಲಾಲಿ ಸರ್ಕಲಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಲೋಡ್ ಗೀಡ್ ಎಲ್ಲ ಆಗೈತೆ. ಟಾರ್ಪೆಲ್ಲ ಹಾಕಿವಿ. ಏನು ಭಾಳ ಏನು ಹೈಟ್ ಬಂದಿಲ್ಲ. ಆರ್ ಟಿ ಒ ರೂಲ್ಸ್ ಪ್ರಕಾರ ಏನೈತೋ ಅದೇ ಹೈಟ್ ಐತೆ. ಹುಡುಗ ಕಸ ತೆಗಿಲಿಲ್ಲ. ಕಡ್ಡಿ ಹಚ್ಚಿದೆ. ಹೋಗೋಣ ಅಂತ ಮಾಡಿದ್ವಿ. ಇಲ್ಲಿ ಪಾರ್ಟಿ ಇದ್ದನು 11 ಗಂಟೆ ಮೇಲೆ ಬಿಡೋಣ, ಸುಮ್ಮನೆ ಪೊಲೀಸ್ನವ್ರು ತೊಂದರೆ ಕೊಡ್ತಾರೆ ಅಂತಂದ. ಸೊ ಹಂಗಾಗಿ 11 ಗಂಟೆ ಬಿಟ್ಟರೆ ಅಲ್ಲಿ ಅಸ್ಲಾಲಿ ಸರ್ಕಲಲ್ಲಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಓಡೋಣ ಬನ್ನಿ. 11 ಗಂಟೆ ಆಯಿತು. ಇವಾಗ ಬಿಡ್ತಾ ಇದ್ದೀನಿ. ಆಂಜನೇಯ ನೆನೆಸ್ಕೊಂಡು ಬಿಡೋಣ. ಜೈ ಆಂಜನೇಯ. ಬನ್ನಿ. ಸಿಟಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹಂಗಾಗಿ ಬರ್ಬೇಕಾದ್ರೆ ಏನೂ ತೋರಿಸ್ಲಿಲ್ಲ. ಬನ್ನಿ ನೋಡೋಣ ಬನ್ನಿ. ನೋಡಿ ಇವಾಗ ಇದು ನಾವು ಸೂರತ್ತಿಂದ ಲೆಫ್ಟ್ ಎಳ್ಕೊಂಡು ಯಾವುದದು ದುಲಿಯಾ ರೋಡ್ ಹೋಗ್ತೀವಲ್ಲ, ಆ ರೋಡಲ್ಲಿ ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಏನಾಗುತ್ತೆ ಏನೋ ನೋಡೋಣ. ಬಂದ ಟೈಮ್ ಬಂದು 6 ಗಂಟೆ. ಇಷ್ಟು ತನಕ ಓಡಿಸಿದ ಅವನು ಇಸ್ಕೊಂಡು ಓಡಿಸ್ತಾ ಇದ್ದ. ಬನ್ನಿ ನೋಡಿ ಇವಾಗ ಸಾಪುತಾರ ರೋಡಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ 140 ಕಿಲೋಮೀಟ್ರ್ ಐತೆ ನಾಸಿಕ್. ಇವಾಗ ಟೈಮ್ ಬಂದು 7:30. ತಿಂಡಿ ಏನೂ ತಿಂದಿಲ್ಲ. ಮುಂದೆ ಎಲ್ಲರೂ ನಿಲ್ಲಿಸಿ ಡೀಸೆಲ್ ಹಾಕಿಸ್ಬೇಕು. ಡೀಸೆಲ್ ಹಾಕ್ಸಿಲ್ಲ, ಹಂಗೆ ಬಂದುಬಿಟ್ಟೆ. ಅಲ್ಲಿ ನಾನು ರೆಗ್ಯುಲರಾಗಿ ಹಾಕ್ಸೋ ಬಂಕು ಬಂದಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಹಾಗೆ ಬಂದೆ. ಇಲ್ಲೆಲ್ಲರೂ HP ಪೆಟ್ರೋಲ್ ಪಂಪ್ ಸಿಕ್ಕರೆ ಹಾಕ್ಸೋಣ. ಮೇ ಬಿ ಹೋಗ್ತೈತೆ ನಾಸಿಕ್ ತನಕ, ಯಾಕೆ ಬೇಕು ಅಂತ ಇಲ್ಲೇ ಹಾಕಿಸ್ಕೊಂಡು ಹೋಗ್ಬಿಟ್ರೆ ಟೆನ್ಷನ್ ಇರೋಲ್ಲ ಆ ಕಡೆ. ಬನ್ನಿ ಮಾಡ್ತೀನಿ ಮತ್ತೆ. ನೋಡಿ ಇಲ್ಲಿದ್ದಾನೆ ಘಾಟ್ ಸ್ಟೇಷನ್ ಸ್ಟಾರ್ಟ್ ಆಟ. ಅಂದ್ರೆ ಪೂರ್ತಿ ಘಾಟ್ ಇಲ್ಲ, ಕರ್ರು ಬರ್ತವೆ. ಮುಂದೆ ಇಟ್ರ ಸಾಬುಟಾರ ಹತ್ರ ಫುಲ್ ಅಪ್ ಇರೋದು. ಬನ್ನಿ ಮುಂದೆ ಮಾಡ್ತೀನಿ. ನೋಡಿ ಸಾಬುತಾರ ಇನ್ನೊಂದು ಸ್ವಲ್ಪ ದೂರ ಇತ್ತು. ಡೀಸೆಲ್ ಒಂದು ಪಾಯಿಂಟಿಗಿಂತ ಕೆಳಗೆ ಬಂದಿತ್ತು. ಸೊ ಹಿಂಗಾಗಿ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಿಸ್ತಾ ಇದ್ದೀನಿ. ಇನ್ನು ಎಷ್ಟು ಆಲ್ರೆಡಿ 300 ಲೀಟ್ರ್ ಹಿಡಿಸಿದೆ. 98 300 ಲೀಟ್ರ್. ನೋಡೋಣ ಇನ್ನು ಎಷ್ಟು ಹೋಗ್ಬೋದು ಅಂತ. ಬನ್ನಿ ನೋಡ್ರಿ ಸಾಬುತಾರ ಫಾರೆಸ್ಟ್ ಚೆಕ್ ಪೋಸ್ಟ್. ಫಸ್ಟಿಂದ ಫಾರೆಸ್ಟ್ ಚೆಕ್ ಪೋಸ್ಟ್ ದಾಟಿ ಹೋಗ್ತಾ ಇದ್ದೀನಿ. ನೋಡ್ರಿ ಹೆಂಗೈತೆ ಲೊಕೇಶನ್. ಇದೇ ಡೌನು ಫುಲ್ಲು. ಬರ್ಬೇಕಾದ್ರೆ ಡೌನು, ಹೋಗ್ಬೇಕಾದ್ರೆ ಫುಲ್ ಅಪ್ಪು. ನೋಡ್ರಿ ಯಾವ ಗೇರಲ್ಲಿ ಹೋಗ್ತದೆ. ಬನ್ನಿ ಎಲ್ಲ ಟೂರಿಸ್ಟ್ ಪ್ಲೇಸು. ಇಲ್ಲೆಲ್ಲ ಸಫಾರಿ ಮಾಡೋಕ್ಕೆ ಬರ್ತಾರೆ. ಎಲ್ಲ ಫುಲ್ ಬೆಟ್ಟನೇ. ಇಲ್ಲೆಲ್ಲ ಬೆಟ್ಟದಲ್ಲಿ ಇದೊಂದು ಊರು ಸಾಪುತಾರ ಅಂತ. ಎಲ್ಲ ಇಲ್ಲೆಲ್ಲ ಪಾರ್ಟಿ ಮಾಡೋಕ್ಕೆ ಆಮೇಲೆ ಅದಕ್ಕೂ ಬರ್ತಾರೆ. ನಾವಿನ್ನೇನು ಇದೇ ಡ್ಯೂಟಿ. ಬನ್ನಿ ಇಲ್ಲೇ ನಾಸಿಕ್ ದಾಟಿ ಬಂದು ಇಲ್ಲೇ ಜ್ಯೂಸ್ ಅಂಗಡಿ ಇತ್ತು, ಐಸ್ ಕ್ರೀಮ್ದು ಫಾಲ್ಡದು. ಕುಡ್ದವನಂತ ನಿಲ್ಲಿಸಿದ್ವಿ. ಇಲ್ಲೇ ಇತ್ತು ಗಾಡಿ ನೋಡಿ.
ಗಾಡಿ ಎಲ್ಲ ನಿಲ್ಸಿದ್ದೀನಿ ಗಾಡಿನ. ಜ್ಯೂಸ್ ಕುಡಿದು ಅದು ಹಿಂದ್ಗಡೆ ಹಗ್ಗ ಲೂಸ್ ಆಗಿಬಿಟ್ಟಿದ್ದಾವೆ. ಸೊ ಹಂಗಾಗಿ ಅದು ಹಗ್ಗ ಹಾಕ್ಕೊಂಡು ಹೋಗೋಣ ಬನ್ನಿ. ಅಲ್ಲಿಂದ ಸಿಟಿ ಒಳಗಿಂದ ಬರೋಷ್ಟೊತ್ತಿಗೆ ಭಾಳ ಲೇಟ್ ಆಗ್ಬಿಡುತ್ತೆ. ನಾನು ಒಂದು 12 ಗಂಟೆ 12:30 ಪಾಸ್ ಮಾಡ್ತೀನಿ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಇರಲಿ ಬರ್ರಿ. ಈಗ ಅಹಮದ್ನಗರ್ ಹೈವೇ ಐತಲ್ಲ, ಅಲ್ಲಿ ಬಂದೆ. ಆ ಸಿಂಗಲ್ ರೋಡೇ ಸಾಗೋದಿಲ್ಲ, ಹಂಗಾಗಿ ಲೇಟ್ ಆಗ್ಬಿಡುತ್ತೆ ಅಲ್ಲೇ. ಈಗ ಇವಾಗ ಅಹಮದ್ನಗರಿಂದ ಮುಂದೆ ಹೋಗ್ಬಿಟ್ಟು ಮತ್ತೆ ರೈಟಿಗೆ ಎತ್ಕೋಬೇಕು ಗಾಡಿನ. ಅದೇ ಸೊಲ್ಲಾಪುರ ರೋಡು. ಸೊಲ್ಲಾಪುರ ರೋಡಿಗೆ ಹೋಗಿ ಮತ್ತು ಅಲ್ಲಿಂದ ಪಂಡ್ರಾಪುರ ರೋಡಲ್ಲಿ ಎತ್ಕೊಂಡು ಪಂಡ್ರಾಪುರ ಹೋಗಿ ಪಂಡ್ರಾಪುರದಿಂದ ಮಂಗಳವಾಡಿಂದ ಬಿಜಾಪುರ ಹಿಂಗೆ ಹೋಗೋದು. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಏನಂತ. ಟೈಮ್ ಆಲ್ರೆಡಿ 5:15. ಹೋಗೋಣ ಬನ್ನಿ. ಏನು ಇವತ್ತು ಅಂದರೆ ನಾಳೆ ಬೆಳಗ್ಗೆ ಹೋಗೋಕ್ಕಾಗಲ್ಲ, ಹೀಗಾಗಿ ಆರಾಮಾಗೆ ಹೋಗೋಣ ಅಂತ. ನಾಡಿದ್ದು ಬೆಳಗ್ಗೆ ಪಾರ್ಸಲ್ ಖಾಲಿ ಮಾಡಿ ಹಂಗೆ ಕೋಲಾರ ಹೋಗಿ ಕೋಲಾರ ಖಾಲಿ ಮಾಡಿ ಈ ಕಡೆಗೆ ಬಂದುಬಿಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ. ನೋಡಿ ಇಲ್ಲೇ ಟಿಂಬರ್ಣಿ ಹತ್ರ ಹೊಟ್ಟೆ ಹಸಿವಾಗಿತ್ತು, ಅಡುಗೆ ಮಾಡ್ಕೊಳ್ಳೋಣ ಅಂತ ನಿಲ್ಸಿದ್ದೀವಿ. ಅನ್ನ ಆಗೈತೆ, ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ತಾಯಿದ್ದೀನಿ. ಇವು ಪಟ್ಟಣಗಳು ಇರೋದಿಲ್ಲ. ಏನಪ್ಪ ಅಂತಂದರೆ ಕೋಸು, ಹೀರೆಕಾಯಿ, ಬೇಳೆ, ತರಕಾರಿ ಏನೇನೈತೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ನೋಡೋಣ ಹಿಂಗಾಗುತ್ತೋ ಏನೋ ಗೊತ್ತಿಲ್ಲ, ತಿಂದಮೇಲೆ ಗೊತ್ತು. ಬನ್ನಿ ನೋಡಿ. ಇವಾಗ ಹೊಸಪೇಟೆ ಅದು ಹಂಪಿ ಎಕ್ಸ್ಪ್ರೆಸ್ ಇದು ಬರುತ್ತಲ್ಲ ಟೋಲ್, ಅಲ್ಲಿದ್ದೀವಿ. ಚಿತ್ರದುರ್ಗ ಇಲ್ಲಿಂದ ಇನ್ನೊಂದು 150 ಐತೆ. ಈ ಹೊಸಪೇಟೆಯಿಂದ ಫಸ್ಟ್ ಟೋಲ್ ದಾಟಿ ಇಲ್ಲಿ ನಿಲ್ಲಿಸಿದ್ದು. ನಾನು ರಾತ್ರಿನೇ ಊಟ ಮಾಡಿ ಮಲಗಿದ್ದೆ. ಇಲ್ಲಿಂದ ಬಾಡಾದ್ರೆ ಭಾರಿ ಕಿರಿಕಿರಿ ಮಾಡಿಬಿಟ್ರು, ಭಾರಿ ತಲೆ ಕೆಟ್ಟೋಗ್ಬಿಡ್ತು. ಹೇಳಿದೆ ಗಾಡಿ ತಗ. ನೀನು ಸೂರಲ್ಲ, ನಾನು ಸೂರನೇ ತಗ. ಸರಿ ನೋಡ್ರಿ, ಇವನು ನನಗೆ ಎಷ್ಟು ಮಾತಾಡ್ತಾನೆ ನೋಡ್ರಿ. ಬನ್ನಿ ನೋಡಿ. ಇವಾಗ ದುರ್ಗ ಟೋಲ್ ಹತ್ರ ಬಂದು ಮಲ್ಕೊಂಬಿಟ್ಟಿದ್ವಿ. ಅಲ್ಲೇ ಊಟ ಮಾಡ್ಕೊಂಡು ಸ್ನಾನ ಮಾಡಿ. ಏನಕ್ಕಪ್ಪ ಅಂದರೆ ಫುಲ್ ಡ್ರೈವ್ ಮಾಡಿದ್ವಲ್ಲ, ನಾವಿಲ್ಲಿ ಖಾಲಿ ಮಾಡ್ತೀನಿ ಅಂದಿದ್ರೆ ಓಡಿಸ್ತಿದ್ವಿ ಗಾಡಿನ. ಖಾಲಿ ಮಾಡಲ್ಲ ಅಂತ ಅಂದ್ರಲ್ಲ, ಹಂಗಾಗಿ ಏನು ಮಾಡೋದು, ಮಲ್ಕೊಂಬಿಟ್ಟೆ. ಇವಾಗ ನೋಡಿ ದುರ್ಗ ಟೋಲ್ ಇದು. ಇಲ್ಲಿ ಅದು ನೋಡ್ರಿ, ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ, ಸಾಯಿಬಾಬಾ ಸ್ಟ್ಯಾಚುನ. ಚೆನ್ನಾಗಿದೆ, ದೊಡ್ಡದಾಗಿ ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಯಾರಾದರೂ ಬಂದರೆ ನೋಡ್ಕೊಂಡು ಹೋಗಿ ಬಂದು ನೋಡಿ. ಇವಾಗ ದವಸ್ಪೇಟೆ ಜೈನ್ ಡಾಬಾದ ಹತ್ರ ಬಂದ್ವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಸರ್ವಿಸ್ ಮೀನ್ ಹೈವೇ ಪಕ್ಕದಲ್ಲೇ ಹಾಕಿದ್ದೀನಿ. ಪಾರ್ಟಿಗೆ ಫೋನ್ ಮಾಡಿದ್ದೆ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಲೇಟ್ ಆಗ್ತತ್ತೋ ಏನು. ಹೀಗೆ ಬೇಗ ಖಾಲಿ ಮಾಡಿದರೆ ಖಾಲಿ ಮಾಡ್ಕೊಂಡು ಹಬ್ಬಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ. ನೋಡೋಣ ಬನ್ನಿ, ದೇವ್ರಿದ್ದಾನೆ.
ಖಾಲಿ ಮಾಡಿದರೆ ಬೇಗ ಹೋಗೋಣ. ಬನ್ನಿ ಊಟ ಮಾಡ್ಕೊಂಬರೋಣ. ನೋಡಿ ಅಲ್ಲಿ ಖಾಲಿ ಮಾಡ್ಕೊಂಬಂದ್ವಿ ಪಾಟ್ಮಾಲು. ಇಲ್ಲೇ ಬಂದಿದ್ದೀವಿ. ಇನ್ನೂ ಕ್ರೇನ್ ಬಂದಿಲ್ಲ. ಇಷ್ಟೊತ್ತಿಗೆ ಕ್ರೇನ್ ಬಂದಿತ್ತು, ಯಾಕೋ ಒಳಗೆ ಬಿಟ್ಟಿಲ್ಲ. ಇನ್ನು ಬೇರೆ ಹೆಬ್ಬಾಳು ಖಾಲಿ ಮಾಡಬೇಕು. ಹೆಬ್ಬಾಳ ಖಾಲಿ ಮಾಡಿ ಸಿಟಿ ಒಳಗೆ ಹೋಗೋದೇ ಒಂದು ಹಿಂಸೆ. ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲೇ ಬೆಳಗ್ಗೆನೇ ಖಾಲಿ ಮಾಡಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ಪಾಯಿಂಟಿಗೆ ಹೋಗಿರ್ತಿದ್ವಿ. ಬನ್ನಿ, ಮಾನ್ಯತಾ ಟೆಕ್ ಪಾರ್ಕ್ ಅಂತ ಒಂಥರ ಏನು ಗೊತ್ತೆ, ಯಾವ ಫೀಲಿಂಗ್ ಬರುತ್ತೆ ಅಂದರೆ ಯಾವುದೇ ದೇಶದಲ್ಲೇ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇಲ್ಲಿ ಸೆಕ್ಯೂರಿಟಿಗಳು ಟ್ರಾಫಿಕ್ ಪೊಲೀಸ್ನವರು ಇಲ್ಲಿ ಭಾಳ ಚೆನ್ನಾಗಿದೆ ನೋಡಿ. ಎಂತೆಂಥ ಬಿಲ್ಡಿಂಗ್ಗಳಿದಾವೆ ಇಲ್ಲೆಲ್ಲ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಐತೆ. ಬನ್ನಿ, ಇದೇ ಕಂಪ್ನಿಗೆ ಇವಾಗ ಬಂದಿರೋದು ಮೆಟೀರಿಯಲ್. ಇಷ್ಟೊತ್ತಿಗೆ ಗಾಡಿ ಖಾಲಿ ಆಗಬೇಕಿತ್ತು. ಏನಕ್ಕೆ ಖಾಲಿ ಆಗಿಲ್ಲಪ್ಪ ಅಂತಂದರೆ, ದೇವನಹಳ್ಳಿಯಿಂದ ಬರ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ಹಿಡ್ಕೊಂಡಿದ್ರು. ಅಲ್ಲೇನು ಚೆಕ್ ಮಾಡಿಬಿಟ್ಟು ಕಳಿಸಿದ್ರು ಗಾಡಿನ. ಮತ್ತು ಅಲ್ಲಿದ್ದ ಇಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಹಿಂಗೆ ನಿಲ್ಸ್ಕೊಂಡಿದ್ದೆ ಗಾಡಿನ. ಮತ್ತೆ ಅವ್ರು ನನ್ನ ಗಾಡಿ ಫಾಲೋ ಮಾಡ್ಕೊಂಬಂದು ಇಲ್ಲಿಂದ ಮತ್ತೆ ಕರ್ಕೊಂಡೋಗಿ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ದೂರ ಹೋಗಿ ಹೆಬ್ಬಾಳು ಫ್ಲೇವರ್ ಬರುತ್ತಲ್ಲ, ಫ್ಲೇವರ್ ಹತ್ರ ನಿಲ್ಸ್ಕೊಂಡು ಪಾರ್ಟಿ ಕಾರ್ಸ್ಕೊಂಡು ಫೈನ್ ಕಟ್ಟಿಸ್ಕೊಂಡು ಮತ್ತೆ ಇವಾಗ ಗಾಡಿನ ಬಿಟ್ಟು ಕಳಿಸಿದ್ದಾರೆ. ಸೊ ಹಂಗಾಗಿ ಗಾಡಿ ಖಾಲಿ ಆಗಲಿಲ್ಲ ಇವತ್ತು. ಇಲ್ಲಾಂದಿದ್ರೆ ಗಾಡಿ ಇವತ್ತು ಇಲ್ಲಿ ಖಾಲಿ ಮಾಡ್ಕೊಂಡು ಪಿಣ್ಯ ಖಾಲಿ ಮಾಡ್ಕೊಂಡು ಹೆಚ್ಚು ಕಡಿಮೆ ನಾಲ್ಮಂಗದ ಹತ್ರ ಇರ್ತಿದ್ದೆ. ಸೊ ಏನೂ ಮಾಡೋಕ್ಕಾಗ್ತಿಲ್ಲ, ಬೇಜಾರಾಗಿ ಹೋಗ್ಬಿಟ್ಟಿದೆ. ನೋಡ ನಾಳೆ ಏನಾಗುತ್ತೆ ಏನು. ಖಾಲಿ ಅಂತ ಆಗಲಿಲ್ಲ. ಸೊ ಇಂದ ಊಟ ಇಲ್ಲಿ ಏನು ಗೊತ್ತಾ, ಒಂಥರ ಅಫಿಷಿಯಲ್ ಏರಿಯಾ. ಅಫಿಷಿಯಲ್ ಅನ್ನೋದಕ್ಕಿಂತ ಇದು ಬೆಂಗಳೂರಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಈ ಥರ ಅಯ್ಯೋ ಅದು ಹೇಳ್ಬಾರ್ದು ಬಿಡಿ. ಎಲ್ಲ ಕಾಲ್ ಸೆಂಟರ್ ಇದು ಬರುತ್ತಲ್ಲ, ನೋಡಿ ಎಲ್ಲ ಇದೆ. ಇಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ನವ್ರು ಇದ್ದಂಗಿದ್ದಾರೆ. ಇಲ್ಲೆಲ್ಲ ಸೆಕ್ಯೂರಿಟಿಗಳು ಎಲ್ಲಿದೆ, ಯಾವಪ್ಪ ಒಂಥರ ಫಾರಿನಲ್ಲಿ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ನೋಡಿ. ಅಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಎಲ್ಲ ಅಫಿಷಿಯಲ್ಸ್ ಎಲ್ಲ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡೋದು. ಕಾಗ್ನಿಜೆಂಟ್ ಅಂದ್ಬಿಡಿ, ಕಾಗ್ನಿಜೆಂಟ್. ಮನೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಶ್ವಾಗಿತ್ತು, ಮತ್ತು ವಿಡಿಯೋ ಮಾಡ್ತೀವಿ. ನಮ್ಮ ಗಾಡಿ ಅಲ್ಲೇ ನಿಲ್ಲಿಸಿದ್ದೀನಿ. ಯಾವುದಾದ್ರೂ ಬಸ್ಸು ಇಲ್ಲ ಏನಾದ್ರು ಕೈ ಹೊಡ್ಕೊಂಡು ಹೋಗ್ಬೇಕು. ಈಗ ಕೇಳ್ಬಾ, ಈ ಬಸ್ಸು ಓಯ್, ಈ ಬಸ್ ಹೋಗತ್ತಾನ ಹೇಳೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಪ್ಲೀಸ್ ಆರಿಸಿ. ಆಮೇಲೆ ಹೇಳೋದೇನಪ್ಪ ಅಂತಂದರೆ, ಆರಾಮಾಗಿ ಗಾಡಿ ಓಡಿಸಿ, ಯಾವುದೇ ಥರದ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡ್ರಿ. ಹೋಗ್ತಿರ್ಲಿಲ್ಲ, ಹಬ್ಬ ಐತೆ ಅನ್ನೋ ಒಂದು ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಊರಿಗೆ. ಸೊ ಇನ್ನೇನು ವೀಡಿಯೋ ಮಾಡೋಕ್ಕಾಗಲ್ಲ, ಗಾಡಿ ಇಲ್ಲೇ ಇರುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ. ಬನ್ನಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.